ಪ್ರೀತಿಯ ವೀಕ್ಷಕರೇ ಎಲ್ರಿಗೂ ಸ್ವಾಗತ ಸುಸ್ವಾಗತ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ 3.5 ಎಕರೆಗೆ ಇರುವಂಥ ಒಂದು ಕೋಳಿ ಫಾರ್ಮ್ ಬಗ್ಗೆ ನಾನು ಮಾಹಿತಿಯನ್ನು ನೀಡ್ತೀನಿ. ನಾವು ಮಾಡ್ತಿರೋಂಥ ವೀಡಿಯೋಸ್ ತಮಗೇನಾದರೂ ಇಷ್ಟ ಆಯಿತು ಅಂತಂದರೆ ಗೊತ್ತಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಒಂದು ಲೈಕನ್ನು ಕೊಟ್ಕೊಂಡು ನೋಡ್ಕೊಳ್ಳಿ. ಓಕೆನಾ, ಬನ್ನಿ ಶೋ ಮಾಡೋಣ. ನೋಡಿ, ಭಾಗ್ಯ ಅಂತ ಹೇಳ್ಬಿಟ್ಟು ಈ ಒಂದು ಲ್ಯಾಂಡ್ನ ಓನರು, ಮತ್ತು ಅತನಿ ಸ್ನೇಹಿತರೆ ಇವ್ರದ್ದು ಊರು. ಓಕೆನಾ, ಸುಖ ಜೀವನ ಇವ್ರದ್ದು. ಸಂಸಾರದ ವಿಚಾರ 14 ವರ್ಷದಿಂದ ಇದೆ ಇವ್ರದ್ದು, ಹಾಗೆ ಗಟ್ಟಿ ಇದೆ. ಓಕೆನಾ, ಇವ್ರದ್ದು ಸಂಸಾರ. ಫಾರಮ್ ಹೌಸ್ ಬಂದ್ಬಿಟ್ಟು 3.5 ಎಕರೆಯಲ್ಲಿ ನಿರ್ಮಾಣ ಆಗಿದೆ. ಕೋಳಿ ಸಾಕಾಣಿಕೆ ಮಾತ್ರ, ಬೇರೆ ಬೆಳೆ ಹಾಗೂ ಇತರ ಗಿಡಗಳು ಏನೂ ಇಲ್ಲ ಸರ್ ಅಂತ ಇಲ್ಲಿ ಹೇಳ್ಕೊಂಡಿರ್ತಕ್ಕಂಥದ್ದು. ಇನ್ನು ಸಿಹಿ ನೆನಪು ಏನಪ್ಪ ಅಂದರೆ, ಮೊದಲ ಸಲನೇ 8 ಗಂಟೆವರೆಗೂ ಜಟ್ಕ ಇಟ್ಟಿದ್ದು ಮರೆಯೋಕ್ಕೆ ಆಗಲ್ಲ, ಆ ರೀತಿ ಮಾಡಿದ್ರಂತೆ ಇವರ ಒಂದು ಯಜಮಾನರು. ಕಹಿಘಟನೆ ಏನಪ್ಪ ಅಂದರೆ, ಜಟ್ಕ ನುಗ್ಗಿಸಿಕೊಳ್ಳೋಕೆ ಆಗ್ತಾ ಇಲ್ಲ. ಯಾಕೆ, ಏನು ಎತ್ತ ಅಂತ ಅಂದ್ಬಿಟ್ಟು ನಾನು ಹೇಳ್ತಾ ಹೋಗ್ತೀನಿ, ಒಂದೊಂದಾಗಿ ನೋಡ್ತಾ ಹೋಗಿ. ನೋಡಿ, ಏನಪ್ಪ ಸಮಸ್ಯೆ ಆಗಿರ್ತಕ್ಕಂಥದ್ದು ಅಂತಂದರೆ, ಮಾಡಿ ಯಜಮಾನರಿಗೆ ರೂಢಿ ಆಗಿಬಿಟ್ಟಿದೆ. ಅದಕ್ಕೆ ಜೋರಾಗಿ ಮಾಡಿದ್ರೆ ಮಾತ್ರ ಗಂಜಿ ಬರೋದು ಅಂತಾರೆ, ನಿಧಾನಕ್ಕೆ ಮಾಡಿದ್ರೆ ಮತ್ತೆ ಖುಷಿನೂ ಸಿಗಲ್ಲ, ಏನೂ ಇಲ್ಲ ಅಂತ ಅಂತಾರೆ. ಅದು ಯಾಕೋ ಗೊತ್ತಿಲ್ಲ, ದಿನ ದಿನ ಬಾಳೆಹಣ್ಣು ಅವ್ರದ್ದು ಕಬ್ಬಿಣ ಆಗ್ತಿದೆ. ಅದಕ್ಕೆ ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಿಲ್ಲ ಸರ್. ಆಸೆ ಇದ್ರೂ ಸಹ ಕೊಡೋದಕ್ಕೆ ಆಗ್ತಾ ಇಲ್ಲ ಅವರಿಗೆ, ಏನಕ್ಕೆ ಅಂತ ಗೊತ್ತಾಗ್ತಾ ಇಲ್ಲ ಅಂತ ಇಲ್ಲಿ ಹೇಳ್ಕೊಂಡಿರ್ತಕ್ಕಂಥದ್ದು. 14 ವರ್ಷ ಆದರೂ ಕೂಡ ಗೂಡು ಆಸೆ 14 ವರ್ಷ ಆದರೂ ಕೂಡ ಆಸೆ ಇನ್ನೂ ನೀಗಿಲ್ಲ ಮುದುಕನಿಗೆ ಅಂತ ಹೇಳಿರ್ತಕ್ಕಂಥದ್ದು. ಇನ್ನು ನೆಕ್ಸ್ಟ್, ಮೆಲ್ಲಗೆ ಮಾಡಿ ಗಂಜಿ ಒಳಗೆ ಬಿಟ್ಟು ಶಾಂತಿ ಮಾಡ್ತಾ ಇಲ್ಲ, ಅದಕ್ಕೆ ಒಂಟಿ ಜೀವನವೇ ಉತ್ತಮ ಅಂತ ಆಯ್ಕೆ ಮಾಡ್ಕೊಂಡಿರ್ತಕ್ಕಂಥದ್ದು ಅಂತ ಇಲ್ಲಿ ಸಮಸ್ಯೆ ಬಗ್ಗೆ ಇಲ್ಲಿ ಅವರು ಹೇಳ್ಕೊಂಡಿರ್ತಕ್ಕಂಥದ್ದು ಸ್ನೇಹಿತರೆ. ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು, ಕೋಳಿ ಫಾರ್ಮ್ ಹೌಸ್ ಕೆಲಸ ಯಾವ ರೀತಿ ಇರ್ತದೆ ಅಂತ ಇಲ್ಲಿ ಹೇಳ್ಕೊಂಡಿರ್ತಕ್ಕಂಥದ್ದು ನೋಡ್ಬೋದು. ಅದರಲ್ಲಿ ಮೊದಲನೇದಾಗಿ 500ಕ್ಕೂ ಹೆಚ್ಚು ಕೋಳಿಗಳು ಇದ್ದಾವೆ ಈ ಒಂದು ಕೋಳಿ ಫಾರ್ಮ್ ಹೌಸಲ್ಲಿ. ಅದರಲ್ಲಿ ಬಗೆ ಬಗೆಯ ಕೋಳಿಗಳನ್ನು ಸಾಕಾಣಿಕೆ ಮಾಡಲಾಗಿದೆ. ಅತಿ ಹೆಚ್ಚು ಕೋಳಿ ಇರುವುದೆಂದರೆ ನಾಟಿ ಕೋಳಿ ಹಾಗೆ ಫಾರಮ್ಮು ಎರಡನ್ನೂ ಕೂಡ ತುಂಬ ಅತಿ ಹೆಚ್ಚಾಗಿದೆ. ಕೋಳಿಗೆ ಅಂತಲೇ ಒಂದು ಸಪರೇಟ್ ಶೆಡ್ ಸಹ ಇದೆ. ಅದರ ಪಕ್ಕದಲ್ಲಿ ಕೆಲಸ ಮಾಡುವವರಿಗೆ ಗೂಡು ಸಹ ಇದೆ ಅಂತ ಇಲ್ಲಿ ಹೇಳ್ಕೊಂಡಿರ್ತಕ್ಕಂಥದ್ದು. ಅಂದರೆ ಮಲಗೋದಕ್ಕೆ, ಕುತ್ಕೊಂಡು ಊಟ ಮಾಡೋದಕ್ಕೆಲ್ಲ. ಕೆಲಸಗಾರರಿಗೆ ವಾರಕ್ಕೆ ಒಂದು ಸಲ ಬಾಡೂಟ ಇರುತ್ತೆ. ಓಕೆನಾ, ಟೀ ಆ್ಯಂಡ್ ಕಾಫಿ ಪ್ರತಿನಿತ್ಯ ಬೇಕು ಅನ್ನೋವರಿಗೆ ಖಂಡಿತವಾಗ್ಲೂ ಸಿಗುತ್ತೆ, ಮಾಡಿಕೊಡ್ತಾರಂತ ಇವರೇ ತಂದು ಕೊಡ್ತಾರೆ ಸ್ನೇಹಿತರೆ. ಇನ್ನೇನು ಕೆಲಸ ಇರೋದಿಲ್ಲ, ಹಾಗಾಗಿ ಟೀ ಕಾಫಿ ಅಂತೂ ಸಿಕ್ಕೇ ಸಿಗುತ್ತೆ ಸ್ನೇಹಿತರೆ. ಇನ್ನು ನೋಡ್ಬೋದು, ಅವರು ಸಾಕಾಣಿಕೆ ಮಾಡ್ಕೊಂಡಿರ್ತಕ್ಕಂಥ ಇಲ್ಲಿ ಕೋಳಿಗಳನ್ನ ಯಾವ ರೀತಿ ಇದೆ ಅಂತ ನೋಡ್ಬೋದು. ಇಲ್ಲಿ ಇದೆಲ್ಲ ಗೂಡೆಲ್ಲ ಕಟ್ಟಿದ್ದಾರೆ ಆ ಒಂದು ಕೋಳಿಗಳಿಗೋಸ್ಕರ. ಮತ್ತು ಇಲ್ಲಿ ನೋಡ್ಬೋದು, ಇಲ್ಲಿ ಯಾವ ರೀತಿ ಇದಾಗಿದ್ದಾರೆ, ಫೆನ್ಸಿಂಗ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು. ನೋಡಿ, ತಮ್ಮ ಅಭಿಪ್ರಾಯ ಏನು ಅಂತ ತಿಳಿಸಿ ಕಮೆಂಟ್ ಮುಖಾಂತರ. ಬಾಯ್.